ಹಾಯ್ ಹಲೋ ಪ್ರೀತಿ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹಾಗೂ ನಮ್ಮ ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ, ಫೇಸ್ಬುಕ್ ಪೇಜ್ ಕೂಡ ಸುಸ್ವಾಗತ. ಈ ವಿಡಿಯೋದಾಗ ಭಾಳಷ್ಟು ಕಾರ್ ಗಾಡಿ ಮಾರಾಟಕ್ಕಿವೆ. ನಿಮ್ಗೆ ಈ ವಿಡಿಯೋದಾಗ ಅವತ್ರದ ಮಾಡಲ, ರೇಟ, ಲೊಕೇಶನ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಗೆಳೆಯರಿಗೆ ಶೇರ್ ಮಾಡಿರಿ. ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ. ಮತ್ತು ಫೇಸ್ಬುಕ್ ಪೇಜಿನ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ. ವಿಡಿಯೋ ಪೂರ್ತಿ ನೋಡಿರಿ. ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಅಲ್ಲಿ ಕೂಡ ಗೆಳೆಯರಿಗೆ ಶೇರ್ ಮಾಡ್ಬೋದು. ಗೆಳೆಯರದು ಪೋರ್ಸ್ ಕಂಪ್ನಿ ತೋಫಾನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2015 ಐತಿ. ಮತ್ತು ಈಗ 4ನೇ ಓನರ. ಇನ್ನು ತೊಗೊಳಾರ ನೀವು 5ನೇ ಓನರ್ ಅಂತ ಹೇಳ್ಯಾರ. K28 ಪಾಸಿಂಗ್ ಐತಿ. ಆಲ್ ಪೇಪರ್ಸ್ ಎಲ್ಲ ಓಕೆ ಅದಾವ ಅಂತ ಹೇಳ್ಯಾರ. ಮತ್ತು ಟೈರ್ ಕೂಡ ಕಂಡೀಷನ್ ಐತಿ. ಇಂಜನ್ ಕೂಡ ಕಂಡೀಷನ್ ಐತಿ. ಸ್ಮೂತ್ ಇಂಜನ್ ಐತಿ. ತೋಫಾನ ಯಾರು ತೊಗೊಳೋರ್ದಾರ ತೊಗೋಬೋದು. 2015 ಮಾಡಲ್ಕ ತೋಫಾನ್ಕ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 4ನೇ ಓನರ್ ಐತಿ. ಆಲ್ ಪೇಪರ್ಸ್ ಎಲ್ಲ ಓಕೆ ಅದಾವ ಅಂತ ಹೇಳ್ಯಾರ. ಗೆಳೆಯರು 10 ಲಕ್ಷ ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಮತ್ತು ಲೋನ್ ಸಹ ಸೌಲಭ್ಯ ಐತಿ ಅಂತ ಹೇಳ್ಯಾರ. ಲೋನ್ ಮಾಡಿಕೊಡ್ತೇವೆ ಅಂತ ಹೇಳ್ಯಾರ. ಇಷ್ಟ ಆಯ್ತಂದ್ರೆ ತೋಫಾನ ಖರೀದಿ ಮಾಡ್ಬೋದು. ಗೆಳೆಯರದು ಮಾರುತಿ ಸುಜುಕಿ ಶಿಫ್ಟ್ VDI ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಕೊಡೋದೈತಿ. ಗೆಳೆಯರದು ಮಾಡಲ್ 2011 ಐತಿ. ವೈಟ್ ಬೋರ್ಡ್ ಐತಿ. ಮತ್ತು ಕರ್ನಾಟಕ ಪಾಸಿಂಗ್ ಐತಿ. ಇನ್ಶೂರೆನ್ಸ್ ರನ್ನಿಂಗ್ ಐತಿ. CC ಕಂಡೀಷನ್ ಐತಿ. ಗೆಳೆಯರದ ಶಿಫ್ಟ್ 4ನೇ ಓನರ. ಇನ್ನು ತೊಗೊಳೋರು ನೀವು 5ನೇ ಓನರ್ ಅಂತ ಹೇಳ್ಯಾರ. ಶಿಫ್ಟ್ ಯಾರು ತೊಗೊಳೋದ್ರ ತೊಗೋಬೋದು. ರೇಟ್ ಗೆಳೆಯರೆ 2,60,000 ರೂಪಾಯಿ ಹೇಳ್ಯಾರ. ಸ್ಮಾಲ್ ನೆಗೋಷಿಯಬಲ್ ಆಕೈತಿ. ಶಿಫ್ಟದ ಲೊಕೇಶನ SST ಮೋಟರ್ಸ್ ಬಿಜ್ರಿಗಿ. ಆ ಲೊಕೇಶನ್ದಾಗ ಈ ವೆಹಿಕಲ್ಸ್ ನೋಡಕ್ಕೆ ಸಿಗ್ತೈತಿ. ತೊಗೊಳೋದ್ರ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು. ಗೆಳೆಯರಿದು ಮಹೀಂದ್ರ ಥಾರ್ 4 ವೀಲ್ ಡ್ರೈವ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದೈತಿ. ನಿಮ್ಗೆ ಈ ವಿಡಿಯೋದಾಗ ಅದ್ರ ಮಾಡಲ್ ಅದು ಎಷ್ಟನೇ ಓನರ್ ಐತಿ, ಎಷ್ಟು ಕಿಲೋಮೀಟ್ರ್ ಹೊಡೀತಿ, ಮತ್ತು ಪೇಪರ್ಸ್ ಕ್ಲಿಯರ್ ಅದಾವಿಲ್ಲೋ, ಶೋರೂಮ್ ಸರ್ವಿಸ್ ಎಕ್ಸಲೆಂಟ್ ಗುಡ್ ಕಂಡೀಷನ್ ಐತಿ ಅಂತ ಹೇಳ್ಯಾರ. ಲೊಕೇಶನ, ರೇಟ, ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಗೆಳೆಯರದ ಮಹೀಂದ್ರ ಥಾರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. 2023 ಮಾಡಲ್ ಐತಿ. ಸಿಂಗಲ್ ಓನರ. ಬರೀ 10,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಮತ್ತು ಆಲ್ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಅಂತ ಹೇಳ್ಯಾರ. ಶೋರೂಮ್ ಸರ್ವಿಸ್ ಕೂಡ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಯಾರ. ಎಕ್ಸಲೆಂಟ್ ಗುಡ್ ಕಂಡೀಷನ್ ಐತಿ. ಲೊಕೇಶನ್ ಪುತ್ತೂರು ಅಂತ ಹೇಳ್ಯಾರ. ಗೆಳೆಯರದು K19 ಪಾಸಿಂಗ್ ಐತಿ. ರೇಟ್ ಗೆಳೆಯರು ಬರೀ 14 ಲಕ್ಷ ರೂಪಾಯಿ ಹೇಳ್ಯಾರ. ಸ್ಮಾಲ್ ನೆಗೋಷಿಯಬಲ್ ಆಕೈತಿ. ಇಷ್ಟ ಆಯ್ತಂದ್ರೆ ಮಹೀಂದ್ರ ಥಾರ ಖರೀದಿ ಮಾಡ್ಬೋದು. ಈ ಥಾರ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ. ಫೋನ್ ಹಚ್ಚಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ. ಗೆಳೆಯರದು ನ್ಯೂ ಬ್ರ್ಯಾಂಡ್ ಆಲ್ಟೋ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಕೊಡೋದೈತಿ. ಮಾಡಲ್ 2020 ಐತಿ. ಮತ್ತು ಬರೀ 21,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಶೋರೂಮ್ ಸರ್ವಿಸ್ ಕೂಡ ಐತಿ. ಸೆಕೆಂಡ್ ಓನರ. ಇನ್ನು ತೊಗೊಳೋರು 3rd ಓನರ್ ಅಂತ ಹೇಳ್ಯಾರ. ಮತ್ತು ಕರ್ನಾಟಕ ಪಾಸಿಂಗ್ ಐತಿ. ಗೆಳೆಯರದಕ್ಕೆ ABS ಐತಿ. ಮತ್ತು ಏರ್ ಬ್ಯಾಗ್ ಐತಿ. ಗೆಳೆಯರೇ ಹೊಸ ಫೀಚರ್ ಎಲ್ಲ ಆ್ಯಡ್ ಮಾಡಿ ಅಂತ ಹೇಳ್ಯಾರ. ಮತ್ತು ಟಚ್ ಸ್ಕ್ರೀನ್ ಬರ್ತೈತಿ. ವಿತ್ ಮ್ಯೂಸಿಕ್ ಸಿಸ್ಟಮ್ ಐತಿ. ರಿವರ್ಸ್ ಕ್ಯಾಮ್ರಾ ಐತಿ. ಗೆಳೆಯರೇ ನೋ ರಿಪ್ಲೇಸ್ಮೆಂಟ್ ಅಂತ ಹೇಳ್ಯಾರ. 100% ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಐತಿ ಅಂತ ಹೇಳ್ಯಾರ. ಈ ಗಾಡಿ ಗೆಳೆಯರು ನಿಮ್ಗೆ ಲೋನ್ಸ್ ಅವೈಲೇಬಲ್ ಐತಿ ಅಂತ ಹೇಳ್ಯಾರ. 2020 ಮಾಡಲ್ ಐತಿ ಆಲ್ಟೋ. ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಗೆಳೆಯರೆ 3,90,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಆಯ್ತಂದ್ರೆ ತೊಗೋಬೋದು. ಗೆಳೆಯರದು ಮಾರುತಿ ಸ್ವಿಫ್ಟ್ VXI ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಕೊಡೋದೈತಿ. ಮಾಡಲ್ 2011 ಐತಿ. ಮತ್ತು ಸೆಕೆಂಡ್ ಓನರ. ಇನ್ನು ತೊಗೊಳೋರು ನೀವು 3rd ಓನರ. ಇದು ಗಾಡಿ ಎಷ್ಟು ಕಿಲೋಮೀಟ್ರ್ ಹೊಡೀತಪ್ಪ ಅಂದ್ರೆ ಬರೀ 93,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಪ್ರೈಸ್ 2,95,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇದು ಕೂಡ ಗೆಳೆಯರೆ ಕರ್ನಾಟಕ ಪಾಸಿಂಗ್ ಐತಿ. ಟೈರ್ ಕೂಡ ಕಂಡೀಷನ್ ಅದಾವ. ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತ ಹೇಳ್ಯಾರ. ಸ್ಮೂತ್ ಇಂಜನ್ ಐತಿ. ಜನರಲ್ ಸರ್ವಿಸಿಂಗ್ ಎಲ್ಲ ಮಾಡಿಸಿ ಕೊಡ್ತೇವೆ ಅಂತ ಹೇಳ್ಯಾರ. ಈ ಸ್ವಿಫ್ಟ್ VXI ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ. ಫೋನ್ ಹಚ್ಚಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ. ಗೆಳೆಯರಿದು ಮಹೀಂದ್ರ ಬೊಲೊರೋ ಪಿಕಪ್ 4x4 BS4 ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2018 ಎಂಡು 19 ಮಾಡಲ್ ಐತಿ. ಸಿಂಗಲ್ ಓನರ್ ಐತಿ. ಮತ್ತು ಬರೀ 4,40,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಫ್ರೆಶ್ ಇನ್ಶೂರೆನ್ಸ್ ಐತಿ. FC ಕೂಡ ರನ್ನಿಂಗ್ ಐತಿ.
ಗುಡ್ ಕಂಡೀಷನ್ ಐತಿ. ರೇಟ್ ಗೆಳೆಯರೆ 2018 ಎಂಡ್ 19 ಮಾಡಲ ಬೊಲೊರೋ ಪಿಕಪ್ಗ 8,40,000 ರೂಪಾಯಿ ಹೇಳ್ಯಾರ. ಸ್ಮಾಲ್ ನೆಗೋಷಿಯಬಲ್ ಆಕೈತಿ. ಗೆಳೆಯರದಕ್ಕೆ ಲೋನ್ ಸಹ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಯಾರ. ಲೋನ್ ಮ್ಯಾಗ ತೊಗೋಬೋದು. ಈ ಬೊಲೊರೋ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ, ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ. ಗೆಳೆಯರು ಇದು ಮಾರುತಿ ಸುಜುಕಿ ಶಿಫ್ಟ್ VDI ವೆಹಿಕಲ್ಸ್ ಕೊಡೋದೈತಿ. ಗೆಳೆಯರದು ಡೀಸೆಲ್ ಇಂಜನ್ ಬರ್ತೈತಿ ಮತ್ತು ಮಾಡಲ್ 2010 ಐತಿ. K21 ಪಾಸಿಂಗ್ ಐತಿ. ಗೆಳೆಯರದ 4th ಓನರ. ಇನ್ನು ತೊಗೊಳೋರು ನೀವು 5 ಓನರ. ಮತ್ತು 1,21,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಟೈರ್ ಕೂಡ ಕಂಡೀಷನ್ ಅದಾವ, ಪೇಪರ್ಸ್ ಕ್ಲಿಯರ್ ಅದಾವ ಅಂತ ಹೇಳ್ಯಾರ. AC ಪವರ್ ಸ್ಟೇರಿಂಗ್ ಐತಿ, ಪವರ್ ವಿಂಡೋ ಐತಿ, ಆಲ್ ನ್ಯೂ ಟೈರ್ ಅಂತ ಹೇಳ್ಯಾರ. ಮತ್ತು ಹೊಸ ಬ್ಯಾಟ್ರಿ ಹಾಕ್ಸಿವ್ ಅಂತ ಹೇಳ್ಯಾರ. ಇದು ಶಿಫ್ಟ್ VDI ಇದು ಪ್ರೈಸ್ 2010 ಮಾಡಲ್ ಐತಿ. ಗೆಳೆಯರೆ ಬರೀ 3,00,000 ರೂಪಾಯಿ ಹೇಳ್ಯಾರ. ಗೆಳೆಯರು ನೀವು 1,00,000 ರೂಪಾಯಿ ಕಟ್ಟಿರಿ ಅಂದರೆ 2,00,000 ರೂಪಾಯಿ ನಿಮ್ಗೆ ಲೋನ್ ಸಹ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಇಷ್ಟ ಆಯ್ತು ಅಂದ್ರೆ ಶಿಫ್ಟ್ VDI ತೊಗೋಬೋದು. ಗೆಳೆಯರಿದು ಮಾರುತಿ ಸುಜುಕಿ 800 ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ ಮಾಡಲ್ 1997 ಐತಿ. ಗುಡ್ ಕಂಡೀಷನ್ ಐತಿ. ಟೈರ್ ಆಲ್ ನ್ಯೂ ಗುಡ್ ಕಂಡೀಷನ್ ಅಂತ ಹೇಳ್ಯಾರ. ಮತ್ತು ಫ್ರೆಶ್ ಇನ್ಶೂರೆನ್ಸ್ ಐತಿ. ಮ್ಯೂಸಿಕ್ ಸಿಸ್ಟಮ್ ಐತಿ, ಅವೈಲೇಬಲ್ ಐತಿ. ಲೊಕೇಶನ್ ಗೆಳೆಯರೆ ಮಂಗಳೂರು ಸೈಡ್ ಅಂತ ಹೇಳ್ಯಾರ. ಗೆಳೆಯರದಕ್ಕೆ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದರೆ ಗೆಳೆಯರೆ 1997 800 ವೆಹಿಕಲ್ಸ್ಗೆ ಬರೀ ಗೆಳೆಯರೆ 39,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಆಯ್ತು ಅಂದ್ರೆ ಈ ವೆಹಿಕಲ್ಸ ಖರೀದಿ ಮಾಡ್ಬೋದು. ಈ ವೆಹಿಕಲ್ಸ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ, ಫೋನ್ ಹಚ್ಚಿ ತಿಳ್ಕೊಂಡು ತೊಗೋಬೋದು. ಮೋಸ ಹೋಗ್ಬೇಡ್ರಿ. ಗೆಳೆಯರಿದು ಟೊಯೋಟಾ ಫಾರ್ಚುನರ್ ಸಿಗ್ಮಾ 4 MT ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2022 ಐತಿ. ಮತ್ತು ಗೆಳೆಯರೆ 31,762 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಮತ್ತು ಡೀಸೆಲ್ ಇಂಜನ್ ಐತಿ. ಇಂಜನ್ CC 2755 ಐತಿ. ಗೆಳೆಯರ ವೆಹಿಕಲ್ಸ್ ನಂಬರ್ K18 ಪಾಸಿಂಗ್ ಐತಿ. ಮತ್ತು ಓನರ್ ಸಿಂಗಲ್ ಓನರ್ ಅಂತ ಹೇಳ್ಯಾರ. ಇನ್ನು ತೊಗೊಳೋರು ನೀವು ಸೆಕೆಂಡ್ ಓನರ. ಗೆಳೆಯರೆ ಗಾಡಿ ಮತ್ತು ಒಳ್ಳೆ ಗುಡ್ ಕಂಡೀಷನ್ ಐತಿ. ಟೈರ್ ಕೂಡ ಕಂಡೀಷನ್ ಅದಾವ, ಆಲ್ ಪೇಪರ್ಸ್ ಎಲ್ಲ ಹೋಗಿದಾವ. ಇನ್ಶೂರೆನ್ಸ್ ಟೈಪ್ B2B ಐತಿ. ಗೆಳೆಯರು ಇದರದ ಫಾರ್ಚುನರ್ ಸಿಗ್ಮಾದ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ 40,00,000 ರೂಪಾಯಿ ಹೇಳ್ಯಾರ. 2022 ಮಾಡಲ್ ಐತಿ. ಗೆಳೆಯರದ ದೊಡ್ಡ ಅಮೌಂಟ್ ಆಕೈತಿ. ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೋಬೇಡ್ರಿ. ಇದಕ್ಕೂ ಕೂಡ ಲೋನ್ ಸೌಲಭ್ಯ ಐತಿ. ಲೋನ್ ಮಾಡಿ ತೊಗೋಬೋದು. ಗೆಳೆಯರಿದು ಟೊಯೋಟಾ ಇನೋವಾ 2.5Z. ಗೆಳೆಯರು ಇದು ಕೂಡ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಇದರದ್ದು ಮಾಡಲ್ 2014 ಐತಿ. ಮ್ಯಾನುಫ್ಯಾಕ್ಚರ್ ಕೂಡ 2014 ಐತಿ. ಇದು ಎಷ್ಟು ಕಿಲೋಮೀಟ್ರ್ ಓಡಿತಪ್ಪ ಅಂದ್ರೆ ಬರೀ 76,884 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. 4 ಟೈರ್ ಕಂಡೀಷನ್ ಅದಾವ, ಸ್ಮೂತ್ ಇಂಜನ್ ಐತಿ. ಜನರಲ್ ಸರ್ವಿಸಿಂಗ್ ಎಲ್ಲ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಯಾರ. ಮತ್ತು ಡೀಸೆಲ್ ಇಂಜನ್ ಐತಿ. ಬೇರೆ ಎಂಜಿನ್ CC 2494 ಐತಿ. ವೆಹಿಕಲ್ಸ್ ಪಾಸಿಂಗ್ ನಂಬರ್ ಗೆಳೆಯರೆ K30 ಪಾಸಿಂಗ್ ಐತಿ. ಮತ್ತು ಸಿಂಗಲ್ ಓನರ. ಏನು ತೊಗೊಳೋರು ನೀವು ಸೆಕೆಂಡ್ ಓನರ. ಗೆಳೆಯರೆ ಇನ್ಶೂರೆನ್ಸ್ ಟೈಪ್ ಏನೋ ಇಂಗ್ಲೀಷ್ನಾಗ ಹೇಳ್ಯಾರ, ಸ್ವಲ್ಪ ನೀವು ಫೋನ್ ಹಚ್ಚಿ ಕೇಳ್ಕೊಬೋದು. ಇದು ಇನೋವಾದ ಪ್ರೈಸ್ ಗೆಳೆಯರೆ 2014 ಮಾಡಲ್ ಐತಿ. 12,75,000 ರೂಪಾಯಿ ಹೇಳ್ಯಾರ. ಎಷ್ಟಪ್ಪ ಅಂದ್ರೆ ಪ್ರೈಸ್ 12,75,000 ರೂಪಾಯಿ ಹೇಳ್ಯಾರ. ಸ್ಮಾಲ್ ನೆಗೋಷಿಯಬಲ್ ಆಕೈತಿ. ಇಷ್ಟ ಆಯ್ತು ಅಂದ್ರೆ ಇನೋವಾ ಖರೀದಿ ಮಾಡ್ಬೋದು. ಗೆಳೆಯರಿದು ಕೂಡ ಟೊಯೋಟೋ ಫಾರ್ಚುನರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2012 ಎಂಡು 13 ಮಾಡಲ್ ಐತಿ. ನೀವು ಈಗ ತೊಗೊಳೋರ 5ನೇ ಓನರ. ಇದೀಗ 4ನೇ ಓನರ್ ಗಾಡಿ ಐತಿ. ಮತ್ತು 2,20,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಗೆಳೆಯರೆ ಎಕ್ಸ್ಟ್ರಾ ಫಿಟ್ಟಿಂಗ್ 2,00,000 ರೂಪಾಯಿ ಗಾಡಿಗೆ ಖರ್ಚು ಮಾಡ್ಯಾವ ಅಂತ ಹೇಳ್ಯಾರ. ಗೆಳೆಯರು ಗುಡ್ ಕಂಡೀಷನ್ ಐತಿ. ಮತ್ತು ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತ ಹೇಳ್ಯಾರ. ಟೈರ್ ಕೂಡ ಕಂಡೀಷನ್ ಅದಾವ, ಸ್ಮೂತ್ ಇಂಜನ್ ಐತಿ. ಜನರಲ್ ಸರ್ವಿಸಿಂಗ್ ಎಲ್ಲ ಮಾಡಿಸಿ ಕೊಡ್ತೀವಿ ಅಂತ ಹೇಳ್ಯಾರ. ಈ ಟೊಯೋಟೋ ಫಾರ್ಚುನರ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ, ಫೋನ್ ಹಚ್ಚಿ ತಿಳ್ಕೊಂಡ ಖರೀದಿ ಮಾಡ್ಕೊಡ್ರಿ. ತೊಗೊಳೋರಿದ್ರೆ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಗೆಳೆಯರೆ 2012 ಎಂಡು 13 ಮಾಡಲ್ ಐತಿ. 12,50,000 ರೂಪಾಯಿ ಹೇಳ್ಯಾರ. ಇದಕ್ಕೂ ಕೂಡ ಲೋನ್ ಸೌಲಭ್ಯ ಐತಿ. ಲೋನ್ ಮ್ಯಾಗ ತೊಗೋಬೋದು. ಅಥವಾ 2,00,000 1,00,000 ಕಟ್ಟಿ ಉಳಿದ ಲೋನ್ ಸಹ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಯಾರ. ಆ ರೀತಿ ಕೂಡ ನೀವು ಈ ಗಾಡಿ ತೊಗೋಬೋದು. ಗೆಳೆಯರದು ಮಾರುತಿ ಸುಜುಕಿ ವ್ಯಾಗನರ್ VXI ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಕೊಡೋದೈತಿ. ಮಾಡಲ್ 2017 ಐತಿ. ಮತ್ತು ಸಿಂಗಲ್ ಓನರ. ಬರೀ 98,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ.
ಗೆಳೆಯರದು ಪೆಟ್ರೋಲ್ ಇಂಜನ್ ಐತಿ. ನೋ ಆಕ್ಸಿಡೆಂಟ, ನೋ ರಿಪ್ಲೇಸ್ಮೆಂಟ, ನೋ ಇನ್ಶೂರೆನ್ಸ್ ಕ್ಲೇಮ್ಸ, ನೋ ಡೆಂಟ, ನೋ ಗೆಳೆಯರು ಇನ್ನೂ ಏನೇನು ಹೇಳ್ಯಾರ. ಸ್ವಲ್ಪ ಇಂಗ್ಲೀಷ್ ಬರೋಂಗಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಗೆಳೆಯರದು ಶಿವರಾಮ ಕಂಡೀಷನ್ ಐತಿ ಅಂತ ಹೇಳ್ಯಾರ ಕಾರ. ಮತ್ತು ಆಲ್ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಅಂತ ಹೇಳ್ಯಾರ. ಎಕ್ಸಲೆಂಟ್ ಗುಡ್ ಕಂಡೀಷನ್ ಐತಿ. ಟೈರ್ ಆಲ್ ಗುಡ್ ಕಂಡೀಷನ್ ಅದಾವ ಮತ್ತು ಪೇಪರ್ಸ್ ಕೂಡ ಗುಡ್ ಕಂಡೀಷನ್ ಅದಾವ. ಈ ವ್ಯಾಗನರ್ದ ಲೊಕೇಶನ್ ಪುತ್ತೂರು ಅಂತ ಹೇಳ್ಯಾರ. K19 ಪಾಸಿಂಗ್ ಐತಿ. ರೇಟ್ ಗೆಳೆಯರೇ 2017 ವ್ಯಾಗನರ್ ವೆಹಿಕಲ್ಸ್ ಪ್ರೈಸ್ 4,25,000 ರೂಪಾಯಿ ಹೇಳ್ಯಾರ. ಸ್ಮಾಲ್ ನೆಗೋಷಿಯಬಲ್ ಆಕೈತಿ. ಇಷ್ಟ ಆಯ್ತಂದ್ರೆ ವ್ಯಾಗನರ್ ವೆಹಿಕಲ್ಸ್ ಖರೀದಿ ಮಾಡ್ಬೋದು. ಗೆಳೆಯರದು ಮಾರುತಿ ಸುಜುಕಿ ಕಂಪ್ನಿಯ 800 ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಕೊಡೋದೈತಿ. 2004 ಮಾಡಲ್ ಐತಿ. 5ನೇ ಓನರ. ಇನ್ನು ತೊಗೊಳೋರು ನೀವು 6ನೇ ಓನರ. ಮತ್ತು FC 1 ಮಂತ್ ರನ್ನಿಂಗ್ ಐತಿ. ಪ್ರೈಸ್ ಗೆಳೆಯರೇ 65,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಗೆಳೆಯರದು ಇನೋವಾ 2.5V ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2015 ಐತಿ. 4ನೇ ಓನರ. ಇನ್ನು ತೊಗೊಳೋರು ನೀವು 5ನೇ ಓನರ. ಮತ್ತು 2,20,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಗುಡ್ ಕಂಡೀಷನ್ ಐತಿ. ಬ್ರ್ಯಾಂಡ ನ್ಯೂ ಟೈರ್ ಅಂತ ಹೇಳ್ಯಾರ. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗೈತಿ. ಗೆಳೆಯರೇ ಕರ್ನಾಟಕ ಪಾಸಿಂಗ್ ಐತಿ. ಇನೋವಾಗ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ 2015 ಮಾಡಲ್ ಗಾಡಿಗೆ 7,75,000 ರೂಪಾಯಿ ಹೇಳ್ಯಾರ. ಸ್ಮಾಲ್ ನೆಗೋಷಿಯಬಲ್ ಆಕೈತಿ. ಇಷ್ಟ ಆಯ್ತಂದ್ರೆ ಇನೋವಾ ಖರೀದಿ ಮಾಡ್ಬೋದು. ಗೆಳೆಯರದು ಮಾರುತಿ ಸುಜುಕಿ ಕಂಪನಿ ಓಮಿನಿ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2005 ಐತಿ. ಮತ್ತು ನ್ಯೂ ಇನ್ಶೂರೆನ್ಸ್ ಐತಿ. K19 ಪಾಸಿಂಗ್ ಐತಿ. ನ್ಯೂ ಟೈರ್ ಅಂತ ಹೇಳ್ಯಾರ. ಗಾಡಿ ಕಂಡೀಷನ್ ಐತಿ. ಓಮಿನಿ ಯಾರು ತೊಗೊಳೋರು ತೊಗೋಬೋದು. ಗೆಳೆಯರದು ಕಿರಾಣಿ ಅಂಗಡಿ ಸಂತಿ ಮತ್ತು ಫ್ಯಾಮಿಲಿ ಟೂರ್ ಹೋಗ್ಬೇಕಾರೆ ಒಳ್ಳೆ ಗಾಡಿ ಅದ. ಓಮಿನಿ ಯಾರು ತೊಗೊಂತಾರೆ ತೊಗೋಬೋದು. ಇದು ಗೆಳೆಯರು ಓಮಿನಿದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 2005 ಮಾಡಲ್ ಐತಿ. ಗೆಳೆಯರು ನ್ಯೂ ಇನ್ಶೂರೆನ್ಸ್ ನ್ಯೂ ಟೈರ್ ಅಂತ ಹೇಳ್ಯಾರ. ಕರ್ನಾಟಕ ಪಾಸಿಂಗ್ ಐತಿ. ಗೆಳೆಯರು ಬರೀ 1,05,000 ರೂಪಾಯಿ ಹೇಳ್ಯಾರ. ಸ್ಮಾಲ್ ನೆಗೋಷಿಯಬಲ್ ಆಕೈತಿ. ಇಷ್ಟ ಆಯ್ತಂದ್ರೆ ಓಮಿನಿ ತೊಗೋಬೋದು. ಗೆಳೆಯರಿದ ಮಾರುತಿ ಸುಜುಕಿ ಕಂಪನಿ ಸ್ವಿಫ್ಟ್ VDI ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2014 ಐತಿ. ಮತ್ತು 3ನೇ ಓನರ. ಇನ್ನು ತೊಗೊಳೋರು 4ನೇ ಓನರ. ಈ ಗಾಡಿ ಎಷ್ಟು ಕಿಲೋಮೀಟ್ರ್ ಹೊಡಿತಪ್ಪ ಅಂದ್ರೆ 1,40,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತ ಹೇಳ್ಯಾರ. ಟೈರ್ ಕೂಡ ಕಂಡೀಷನ್ ಐತಿ. ಮತ್ತು ಸ್ವಿಫ್ಟ್ VDI ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ. ಫೋನ್ ಹಚ್ಚಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ. ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ. ಗೂಗಲ್ ಪೇ, ಫೋನ್ಪೇ, ಆನ್ಲೈನ್ ಪೇಮೆಂಟ್ದಾಗ ಸಾಕಷ್ಟು ಮೋಸ ಆಗತೈತಿ. ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ. ನಿಮಗೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ. ಇದೇ ಥರ ಎಡಿಟು ಮತ್ತು ವಾಯ್ಸ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ. ಇದು ಸ್ವಿಫ್ಟ್ VDI ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 2014 ಎಂಡ್ ಮಾಡಲ್ ಐತಿ. 3ನೇ ಓನರ. 1,40,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಬರೀ ಗೆಳೆಯರ ಪ್ರೈಸ್ 4,00,000 ರೂಪಾಯಿ ಹೇಳ್ಯಾರ. ಸ್ಮಾಲ್ ನೆಗೋಷಿಯಬಲ್ ಆಕೈತಿ. ಇಷ್ಟ ಆಯ್ತಂದ್ರೆ ತೊಗೋಬೋದು. ಗೆಳೆಯರೇ ಈ ವಿಡಿಯೋದಾಗ ಸುಮಾರು ಕಾರುಗಳು ಹಾಕೀನಿ. ಎಲ್ಲ ಥರದ್ದು ನಿಮ್ಗೆ ಮಾಡಲ್ಲ, ರೇಟ, ಲೊಕೇಶನ, ಮೊಬೈಲ್ ನಂಬರ ಎಲ್ಲ ತಿಳಿಸ್ಕೊಟ್ಟೇನಿ. ಆ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನಿಮ್ಗೆ ರಿಪ್ಲೈ ಮುಖಾಂತರ ನಾನು ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ. ಗೆಳೆಯರಿ ಅಮೌಂಟ್ ಹೆಚ್ಚು ಕಡಿಮೆ ಆಕ್ಕವ. ಯಾವುದೇ ರೀತಿ ಗೂಗಲ್ ಪೇ, ಫೋನ್ಪೇ, ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೇಡ್ರಿ. ಯಾವ ವ್ಯವಹಾರದಾಗ